ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನಗೆ ಕಂಟಿನ್ಯೂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಯಾವುದು ಮದ್ದು ಹಾಕ್ತಾ ಇದ್ದೇನೆ ಅಂತ ನಿಮಗೆ ಹೇಳ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನನಗೆ ಕಮೆಂಟ್ ಮಾಡಿದ್ರಿ 15 ದಿನದ ನಂತರ ಹಾಕ್ಬೋದಾ ಫೆಗಸಸ್ ಅಂತ ಹೇಳಿದ್ರಿ. ಯಾವುದೇ ಮದ್ದನ್ನು 1 ವಾರದ ಮೊದಲು ಹಾಕಬಾರ್ದು, ಅದರ ನಂತರ ಹಾಕ್ಬೋದು, ತೊಂದರೆ ಇಲ್ಲ. ಆದರೆ ಮಳೆಗಾಲದಲ್ಲಿ ಗಿಡ ತುಂಬ ಹಾಳಾಗಿದ್ದರೆ ನಾವು ನೋಡಿ ಹಾಕಬೇಕಾಗ್ತದೆ. ಗಿಡ ಅಂದರೆ ಪವರ್ ಜಾಸ್ತಿ ಆಗಬಾರ್ದು, ಯಾವುದೇ ಮದ್ದಾಗಲಿ ಹೈ ಡೋಸ್ ಆಗಬಾರ್ದು ಅಥವಾ ಕಡಿಮೆನೂ ಆಗಬಾರ್ದು. ಕಡಿಮೆ ಮಾಡಿದರೆ ನಾವು ಹಾಕಿದ್ದು ಸಕ್ಸಸ್ ಆಗೋಲ್ಲ, ಹೈ ಡೋಸ್ ಆದರೆ ಜಾಸ್ತಿ ಆಗುತ್ತೆ. ನೋಡಿ ನನ್ನ ಮಲ್ಲಿಗೆ ಗಿಡದಲ್ಲಿ ಯಾವ ಥರ ಹುಳಗಳಿದೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ನೋಡಿ ಹೇಗಿದೆ ಅಂತ. ಈ ಥರ ಗೂಡು ಮಾಡ್ಕೊಂಡ್ಬಿಟ್ಟಿದೆ. ಇದು ಹಸಿರಾಗಿ ಒಂಥರ ಗಿಡದ ಎಲೆಗಳನ್ನೆಲ್ಲ ತಿಂದ್ಬಿಟ್ಟು ಆಮೇಲೆ ಕಾಂಡ ತಿನ್ನಲಿಕ್ಕೆ ಹೋಗ್ತದೆ. ಇಂಥದ್ದು ತುಂಬ ಆಗಿದೆ ಗಿಡದಲ್ಲಿ. ಸೈಡ್ಗೆ ಫಸ್ಟ್ ಬಂದಿದೆ, ಆನಂತರ ಮತ್ತು ಮಿಡ್ಲಲ್ಲಿ ಸೇರಿಕೊಂಡಿದೆ. ಮಿಡ್ಲಲ್ಲಿ ಒಂದು ಗಿಡಕ್ಕೆ ಮಾತ್ರ ಬಂದಿದೆ, ಮತ್ತು ಸೈಡಲ್ಲೆಲ್ಲ ಆಗಿದೆ. ಇಲ್ಲಿ ಸೈಡಲ್ಲೆಲ್ಲ ಆಗಿದೆ. ಮೊನ್ನೆ ಎಲ್ಲ ಇಲ್ಲಿ ಸೈಡಲ್ಲಿ ಇದ್ದಿತ್ತು, ನಾನು ಅದು ಕೇರ್ಲೆಸ್ ಮಾಡಿದೆ. ಹೋಗ್ತದೆ ಅಂತ, ತುಂಬ ಸೆಕೆ ಇದೆ ಅಲ್ವಾ, ಪ್ಲಾಸ್ಟಿಕ್ ಒಳಗಡೆ ಸಾಯ್ತದೆ ಅಂತ ಸುಮ್ಮನೆ ಆಗಿದೆ. ಬಟ್ ಅದು ಹೊರಗಡೆಯಿಂದನೇ ಚಿಟ್ಟೆ ಬಂದು ಮೊಟ್ಟೆ ಮಾಡಿರೋದಾಯ್ತಾ. ಇದು ಬಟರ್ಫ್ಲೈ ಹೇಳ್ತಾರಲ್ಲ, ಅದು ಬಂದು ಕೂತು ಮೊಟ್ಟೆ ಮಾಡಿರೋದು. ಅದು ಆ ಥರ ಇದೇ ಥರ, ಅದಕ್ಕೆ ಕಂಬಳಿ ಹುಳ ಹೇಳ್ತಾರಲ್ಲ, ಆ ಥರ ಆಗಿದೆ. ತುಂಬ ಗಿಡದಲ್ಲಿ ತುಂಬ ಆಗಿದೆ. ಅದು ಬಿಟ್ಟರೆ ಇವತ್ತು ನನಗೆ ಕಾಣಿಸ್ತಿದೆ. ನಿನ್ನೆ ಎಲ್ಲ ಒಂದೊಂದು ಗಿಡದಲ್ಲಿ ಹಾಗೆ ಇರ್ತಿತ್ತು ನೋಡಿ, ಇಲ್ಲೆಲ್ಲ ತಿಂದಿದೆ, ಅದೇ ತಿಂದದ್ದು. ಬಟ್ ಹೀಗೆ ತಿಂದು ಹೋಗ್ತದೆ ಅಂತ ಹಾಗೆ ಎಣಿಸ್ಕೊಂಡಿದ್ದೆ ನಾನು. ಬಟ್ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಮದ್ದು ಹಾಕುವ ಅಂತ ಎಣಿಸಿದೆ. ಮದ್ದು ಹಾಕದೆ 1 ತಿಂಗಳಾಯಿತು, ಅದರಿಂದ ಪ್ರಾಬ್ಲಮ್ ಆಗಿಲ್ಲ. ಆದರೆ ಇಲ್ಲಿ ಮದ್ದು ಹಾಕಲಿಕ್ಕೆ ತುಂಬ ಪ್ರಾಬ್ಲಮ್ ಉಂಟು. ಪ್ಲಾಸ್ಟಿಕ್ ಇದ್ದ ಕಾರಣ ಮಾಸ್ಕೆಲ್ಲ ಹಾಕಲಿಕ್ಕೆ, ಉಸಿರಾಡಲಿಕ್ಕೆ ಆಗೋದಿಲ್ಲ ಮಾಸ್ಕೆಲ್ಲ ಹಾಕಿ. ಹಾಗೆ ಮಾಡಬೇಕಂತೇಳಿದರೆ ಇಲ್ಲಿ ಏನು ನಾವು ಸ್ಪ್ರೇ ಮಾಡ್ತೇವೆ ಎಲ್ಲ ನಮ್ಮ ದೇಹದೊಳಗೆ ಹೋಗುತ್ತಾಯ್ತಾ. ನಮ್ಮ ಜೀವದ ಹಂಗು ತೊರೆದು ನಾವು ಇದರಲ್ಲಿ ಕೆಲಸ ಮಾಡೋದು. ಹಾಗಾಗಿ ಇಲ್ಲೆಲ್ಲ ತಿಂದಿದೆ ನೋಡಿ, ಇಲ್ಲೆಲ್ಲ ತಿಂದಿದೆ. ನಾನು 1 ತಿಂಗಳ ಹಿಂದೆ ಹೂ ಅರಳಿದೆ ಅಂತ ಹೇಳಿದೆ. ಅದಕ್ಕೆ ಫೆಗಸಸ್ ಮತ್ತು ಇನ್ನೊಂದು ಯಾವುದೋ ಒಂದು ಮದ್ದು ಕೊಟ್ಟಿದ್ದು, ಡ್ಯಾಂಟೋಸ್ಟ್ ಅಂತೇಳಿ ಮಿಕ್ಸಿಂಗು. ಅದಕ್ಕೆ ನಾನು ಅವೆಂಜರ್ ಮಿಕ್ಸ್ ಮಾಡಿಬಿಟ್ಟು, ನಾನು ಯಾವಾಗಲೂ ಅವೆಂಜರ್ ಅಥವಾ ಪಾಸ್ಮಿಟ್ ಹಾಗೆ ಹಾಕ್ತೇನೆ. ಕಂಟಿನ್ಯೂಗೆ ಅವೆಂಜರೇ ಹಾಕ್ತಿದ್ದೇನೆ, ತುಂಬ ಒಳ್ಳೆಯದಾಗತ್ತೆ. ಅದಕ್ಕೋಸ್ಕರ ಅದನ್ನೇ ನಾನು ಸ್ಪ್ರೇ ಮಾಡುವಂತ. ಈಗ ನೋಡಿ ಎಂಥ ಹುಳ ಇದೆ ನೋಡಿ, ಹೇಗಿದೆ ಅಂತ ನೋಡಿದ್ರಲ್ಲ. ಎಲ್ಲ ಗಿಡದ ಸುತ್ತ, ಅಂದರೆ ಏನು ಸೈಡಿಂದ ಬಂದಿದೆ ಅದು ಹುಳ ಕೀಟ, ಸೈಡಿಂದ ಬಂದಿದೆ. ಮಿಡ್ಲಲ್ಲಿ ಅಷ್ಟು ಇಲ್ಲ, ಸೈಡಿಂದ, ಅಂದರೆ ಪ್ಲಾಸ್ಟಿಕ್ ಇದು ಸೈಡಿಂದ ಬಂದಿದೆ ಎಲ್ಲ ಗಿಡದಲ್ಲಿ ಸಹ. ನಾನು ಇದಕ್ಕೆ ಅವೆಂಜರ್ 505 ಹಾಕ್ತೇನೆ. ಇದರಲ್ಲಿ ನೋಡಿ ಸೇಮ್ ಅದೇ ಥರ ಕೀಟ ಇದೆ ಇದರಲ್ಲಿ, ಈ ಬಾಕ್ಸಲ್ಲಿ ಸಹ. ಇದು ತುಂಬ ಒಳ್ಳೆಯದು ಮದ್ದು. ಇದು ಗದ್ದೆಗೆಲ್ಲ ಸ್ಪ್ರೇ ಮಾಡ್ತಾರೆ, ಹಳ್ಳಿಗಳಲ್ಲೆಲ್ಲ ಗದ್ದೆ ಮಾಡ್ತಾರಲ್ಲ ಅವರು, ಅದನ್ನು ಸ್ಪ್ರೇ ಮಾಡ್ತಾರೆ. ಮತ್ತು ಇದಕ್ಕೆ ಫೆಗಸಸ್ ಹಾಕ್ತೇನೆ ಮಿಕ್ಸಿಂಗಿಗೆ. ಇನ್ನೊಂದು ನಾನು ಇದಕ್ಕೆ ಡ್ಯಾಂಟೋಸ್ಟ್ ಹಾಕ್ತೇನೆ ಆಯಿತಾ, ಮಿಕ್ಸ್ ಮಾಡ್ತೇನೆ. ಇದನ್ನು ನಾನು 20 ಲೀಟ್ರ್ ನೀರಿಗೆ ಹಾಕಬೇಕು ಲೆಕ್ಕ. ನಾನು ಪ್ಲಾಸ್ಟಿಕ್ ಒಳಗಡೆ ಇದ್ದ ಕಾರಣ ಮಲ್ಲಿಗೆ ಗಿಡ ಸ್ವಲ್ಪ ಜಾಸ್ತಿ ನೀರು ತೊಗೊಳ್ತೇನೆ, ಒಂದು 30 ಲೀಟರ್ ತೊಗೊಳ್ತೇನೆ ನೋಡಿ. ಇದನ್ನು ಹಾಕ್ತೇನೆ ಇದ್ರ ಜೊತೆಗೆ, ಡ್ಯಾಂಟೋಸ್ಟ್ ಅಂಥೇಳಿ. ಇದನ್ನು ಸಹ ಮಿಕ್ಸ್ ಮಾಡ್ತೇನೆ ಅದರ ಜೊತೆಗೆ. ಇದು ತುಂಬ ಒಳ್ಳೆಯದಾಗ್ತದೆ. ಇದು ನಾನು ಫಸ್ಟಿಂದ ಸಹ ಹಾಕ್ತಾ ಇದ್ದೇನೆ. ಇದು ಕೀಟಕ್ಕೆ ತುಂಬ ಒಳ್ಳೆಯದಾಯ್ತಾ. ಇದನ್ನು ಫೆಗಸಸ್ ಇಲ್ಲದಿದ್ದರೂ ಕೂಡ ಅದೊಂದು ಮಿಕ್ಸ್ ಮಾಡ್ಬೋದು, ಒಳ್ಳೆಯದಾಗತ್ತೆ ನೋಡಿ. ಇದು ಈ ಥರ ಬರುತ್ತೆ ಮಿಕ್ಸ್ ಮಾಡಿದಾಗ. ಆ ಸೆಂಟ್ ಪ್ಯಾಕೆಟ್ ಇದೆಯಲ್ಲ, ಅದು ಆ ಥರ ಬರುತ್ತೆ. ಇದು ಮಿಕ್ಸ್ ಮಾಡಿದಾಗ ಈ ಥರ ಆಗುತ್ತೆ ನೋಡಿ. ಕಲರ್ ಹೇಗಿದೆ ಅಲ್ವಾ, ಸಣ್ಣ ಸಣ್ಣ ಕಾಳುಗಳಿರುತ್ತೆ ಅದರಲ್ಲಿ. ಇದು ನಾನು ಫೆಗಸಸ್ಸನ್ನು ಡೈರೆಕ್ಟ್ ನೀರಿಗೆ ಹಾಕಿದೆ. ಇದಕ್ಕೆ ಮತ್ತು ಇದರಲ್ಲಿ ಇದು 10 ml ಇದೆ, 1 ಕಪ್ಪು. ಇದರಲ್ಲಿ ನಾನು 4 ಕಪ್ ಹಾಕ್ತೇನೆ, 40 ml ಆಗುತ್ತೆ. ಫೆಗಸಸ್ ಜೊತೆಗಿದೆ. ನಾನು ಗ್ಲೌಸ್ ಎಲ್ಲ ಹಾಕೋದೇ ಇಲ್ಲ, ನಂಗೆ ಅಷ್ಟೆಲ್ಲ ಸಡ್ಗರ ಮಾಡ್ತಾ ಇರಲಿಕ್ಕಾಗಲ್ಲ. ನಾನು ಬೇಗ ಹೆಂಗಾಗತ್ತೆ ಹಂಗೆ ಮಾಡ್ತೇನೆ. ನನ್ನ ಹೆಲ್ತ್ ಬಗ್ಗೆ ನಾನು ತುಂಬ ಕೇರ್ಲೆಸ್ ಮಾಡ್ತೇನೆ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೀವು ಯಾರು ಹಾಗೆ ಮಾಡಬೇಡಿ. ಗ್ಲೌಸ್ ಹಾಕಿ, ಮಾಸ್ಕ್ ಹಾಕಿ ಸ್ಪ್ರೇ ಮಾಡಿ ಯಾವಾಗಲೂ. ಯಾಕಂತ ಹೇಳಿದರೆ ಅದು ತುಂಬ ಒಂದು ಕೀಟ ಸಾಹಿತ್ಯ ಅಂತ ಹೇಳುವಾಗ ನಮ್ಮ ಜೀವದೊಳಗೆ ಅದು ನಾವು ಉಸಿರು ಎಳ್ಕೊಂಡ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ, ನಮಗೆ ಹೆಲ್ತಲ್ಲಿ ಪ್ರಾಬ್ಲಮ್ ಆಗತ್ತೆ. ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು ಅದಕ್ಕೆ ನಾವು. ನನಗೆ ಅಷ್ಟು ಕೇರ್ ಇಲ್ಲ ಹೆಲ್ತ್ ಬಗ್ಗೆ,
ನನಗೆ ಹೇಗೆ ಸಹ ಆಗ್ತದೆ, ನನಗೆ ಇವತ್ತು ಸತ್ರನೂ ನಡೀತದೆ. ಹಾಗೆ ನೀವು ಹಾಗೆ ಮಾಡಬೇಡಿ. ಯಾಕಂತ ಹೇಳಿದರೆ ನಾನು ಮಾಡಿದೆ ಅಂತೇಳಿ, ನಾನು ತೋರಿಸಿದೆ ಅಂತ ನೀವು ಹಾಗೆ ಮಾಡಬೇಡಿ. ನಾನು ಸ್ವಲ್ಪ ಹಾಗೆಯೇ ಇದನ್ನು ಚೆಂದ ಮಿಕ್ಸ್ ಮಾಡ್ತೇನೆ. ನಾನಾಗ ನೆನೆಸಿಟ್ಟಿದ್ದೆ ಅಲ್ಲ ಆ ಚಿಕ್ಕದು ಪ್ಯಾಕೆಟು, ಅದನ್ನು ನಾನೀಗ ಇದಕ್ಕೆ ಮಿಕ್ಸ್ ಮಾಡ್ತೇನೆ. ಇದನ್ನೆಲ್ಲ ಹಾಕಿದೆ ನೋಡಿ. ಇದು ಕಲ್ಲರ್ ಹೇಗೆ ಬಂದಿದೆ ನೋಡಿ, ಹಾಲಿನ ಥರ ಇದೆ. ಯಾರಾದರೂ ನೋಡಿದರೆ ಹಾಲು ಅಂತ ಅಂದ್ಕೋಬೇಕು. ಇದನ್ನು ನಾನೆಲ್ಲ ಸ್ಪ್ರೇ ಮಾಡ್ತೇನೆ ಆಯಿತಾ. ಫಸ್ಟಿಗೆ ನಾನು ಕೀಟ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಸ್ಪ್ರೇ ಮಾಡ್ತೇನೆ. ಆ್ಯಕ್ಚುಲಿ ನನಗೆ ಮೊಬೈಲ್ ಹಿಡ್ಕೊಂಡು ಸ್ಪ್ರೇ ಮಾಡಲಿಕ್ಕೆ ಸಹ ಆಗ್ತಾಯಿಲ್ಲ. ನಿಮಗೆ ಮೊಬೈಲ್ ಹಿಡ್ಕೊಂಡು ಸಹ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾನು ಮೊಬೈಲ್ ಇಟ್ಟೇ ಮಾಡಬೇಕು. ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಈ ಥರ ಸ್ಪ್ರೇ ಮಾಡಿದೆ. ಮೊಬೈಲ್ ಹೇಗೇಗೋ ಇಟ್ಕೊಂಡಿದ್ದೇನೆ. ನಂದು ಕ್ಲಿಯರ್ ಇಲ್ಲ ವಿಡಿಯೋ ಅಂತ ಬೇಜಾರು ಮಾಡಬೇಡಿ. ಸ್ಪ್ರೇ ಮಾಡೋದು ಎಲ್ಲರಿಗೆ ಗೊತ್ತುಂಟಲ್ಲ. ಅದನ್ನು ನಾನು ಗಿಡ ಎಲ್ಲ ಬಗ್ಗಿಸಿ ಸ್ಪ್ರೇ ಮಾಡ್ತೇನೆ. ಎಲೆಗಳಿಲ್ಲ ಅಂದರೆ ಪರವಾಗಿಲ್ಲ, ಎಲೆಗಳು ಜಾಸ್ತಿ ಇದ್ದರೆ ಸ್ಪ್ರೇ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಈಗೆಲ್ಲ ಸ್ಪ್ರೇ ಮಾಡ್ತೇನೆ. ಫಸ್ಟಿಗೆ ನಾನು ಕೀಟ ಇದ್ದಲ್ಲಿ ಸ್ಪ್ರೇ ಮಾಡ್ತೇನೆ. ಯಾಕಂತ ಹೇಳಿದರೆ ಮದ್ದು ಕಡಿಮೆ ಆಗಬಾರ್ದು ಅಂತೇಳಿ. ಕಡಿಮೆ ಆಗೋದಿಲ್ಲ, ಮದ್ದು ಕಡಿಮೆ ಆದರೂ ಕೂಡ ಇನ್ನೂ ಸ್ವಲ್ಪ ಉಂಟು, ಮಾಡ್ಕೊಳ್ಬೋದು. ಆದರೆ ಸಹ ನಾನು ಜಾಸ್ತಿ ಹೈ ಆಗಿ ಮಾಡ್ತೇನೆ. ಅಂದರೆ ಕೀಟ ಇದ್ದಲ್ಲಿ ಚೆನ್ನಾಗಿ ಮಾಡ್ತೇನೆ, ಕೀಟ ಇಲ್ಲದಿದ್ದಲ್ಲಿ ನಾರ್ಮಲಾಗಿ ಮಾಡ್ತೇನೆ. ಮತ್ತು ಎಲೆಗಳು ಇಲ್ಲ ಅಂದರೆ ಪರವಾಗಿಲ್ಲ, ಒಳ್ಳೆಯದಾಗಿ ಮಾಡ್ಬೋದು. ಎಲೆಗಳೆಲ್ಲ ಜಾಸ್ತಿ ಇದ್ದರೆ ಅಲ್ಲಿ ಗಿಡಗಳನ್ನು ಬಗ್ಗಿಸಿ ನಾವು ಅಡಿಗಡೆಯಿಂದನೂ ಸ್ಪ್ರೇ ಮಾಡಬೇಕು. ಈ ಕೀಟಗಳು ಈ ಟೈಮಿಗೆ, ಬಿಸಿಲಿನ ಟೈಮಿಗೆ, ಬಿಸಿಲು ಮತ್ತು ಮಳೆಯ ಟೈಮಿಗೆ ಈ ಥರ ಕೀಟ ಆಗೋದು ಜಾಸ್ತಿ. ಪ್ರತಿ ವರ್ಷ ಆಗುತ್ತೆ, ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಆಗುತ್ತೆ. ನಾನು ಪ್ರತಿ ವರ್ಷವೂ ನೋಡಿದ್ದೇನೆ. ಇದು ಸ್ವಲ್ಪ ಮಳೆ ಬರ್ತಾ ಇರ್ತದಲ್ಲ, ಸ್ವಲ್ಪ ಬಿಸಿಲು ಬರುವಾಗ ಈ ಥರ ಒಂದು ಗೂಡು ಕಟ್ಟಿರ್ತದೆ ಗಿಡದಲ್ಲಿ, ಮಲ್ಲಿಗೆ ಗಿಡ ಬುಡದಲ್ಲಿ ಹಾಗೆಲ್ಲ ಕಟ್ಟಿರ್ತದೆ. ಎಲೆಗಳು ಜಾಸ್ತಿ ಮೇಲ್ಮೇಲೆ ಕೂತಿರುತ್ತಲ್ಲ, ಅಲ್ಲಿ ಗೂಡು ಕಟ್ಟಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಏನು ಸ್ಪ್ರೇ ಮಾಡಿದೆ ಮಲ್ಲಿಗೆ ಗಿಡಕ್ಕೆ ಅಂತೇಳಿ. ನೀವು ಸಹ ಇದೇ ಥರ ಸ್ಪ್ರೇ ಮಾಡ್ಕೊಳ್ಬೋದು. ನೀವು ಜಾಸ್ತಿ ಕೇಳಲಿಕ್ಕೆ ಹೋದರೆ ನಿಮಗೆ ಕಷ್ಟ ಆಗ್ತದೆ. ನೀವು ಜಸ್ಟ್ ನಿಮ್ಮ ಒಂದು ಮೈಂಡ್ಸೆಟ್ ಮೇಲೆ ನೀವೊಂದು ಸ್ಪ್ರೇ ಮಾಡಿ. ಕಡಿಮೆ ಆಗಲಿಲ್ಲ ಅಂತ ಹೇಳಿದರೆ ಮತ್ತೆ ಕೇಳಿ ಮಾಡಬೇಕಾಗತ್ತೆ ಅಷ್ಟೇ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಾಳೆ ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಬಾಯ್ ಬಾಯ್.